ಪ್ರಖ್ಯಾತ ಒಡಿಶಾದ ಪುರಿ ರಥಯಾತ್ರೆಯ ವೇಳೆ ಬಿಸಿಲಿನ ತಾಪ ಮತ್ತು ಜನದಟ್ಟಣೆ ಹೆಚ್ಚಾಗಿದೆ. ತುಂಬಾ ಹೊತ್ತು ರಥಯಾತ್ರೆ ನಿಲುಗಡೆ ಕಾರಣ ಜನಸಂದಣಿ ಹೆಚ್ಚಳ. ಜನದಟ್ಟಣೆಯ ಪ್ರದೇಶದಿಂದ ಹೊರಬರೋದಕ್ಕೆ ಪ್ರಯತ್ನಿಸುವಾಗ ಎಡವಟ್ಟೊಂದು ಸಂಭವಿಸಿದೆ. ಇದು ಅತ್ಯಂತ ಶ್ರದ್ಧಾ ಕೇಂದ್ರ ಮತ್ತು ದೇಶದ ಅಷ್ಟು ಆಧ್ಯಾತ್ಮಿಕ ಕೇಂದ್ರಗಳ ಪೈಕಿ ಪುರಿ ಜಗನ್ನಾಥ್ ಕ್ಷೇತ್ರವೂ ಒಂದು. ಜನದಟ್ಟಣೆಯಿಂದಾಗಿ ಹಲವಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳು, ಕೆಲವರು ಮೂರ್ಛೆ ಬಿದ್ದಿದ್ದಾರೆ. ಸುಮಾರು 650ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಅನೇಕರು ಆಸ್ಪತ್ರೆಗೆ ದಾಖಲು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲವಾದರೂ ಒಂದಷ್ಟು ಗಂಭೀರ ಗಾಯಗಳಾಗಿವೆ. ಭಕ್ತರ ಅನಾರೋಗ್ಯಕ್ಕೆ ತೀವ್ರ ಶಾಖ ಮತ್ತು ಆರ್ದ್ರತೆ. ಪ್ರಖ್ಯಾತ ಒಡಿಶಾದ ಪುರಿ ರಥಯಾತ್ರೆಯ ವೇಳೆ ಬಿಸಿಲಿನ ತಾಪ. ತುಂಬಾ ಹೊತ್ತು ರಥಯಾತ್ರೆ ನಿಲುಗಡೆ ಕಾರಣ ಜನಸಂದಣಿ ಹೆಚ್ಚಳ ಆಗಿದೆ. ಜನದಟ್ಟಣೆಯ ಪ್ರದೇಶದಿಂದ ಹೊರಬರೋದಕ್ಕೆ ಪ್ರಯತ್ನಿಸುವಾಗ ಎಡವಟ್ಟೊಂದು ಸಂಭವಿಸಿದೆ. ಜನದಟ್ಟಣೆಯಿಂದಾಗಿ ಹಲವಾರು ಜನರಿಗೆ ಸಣ್ಣ ಪುಟ್ಟ ಗಾಯ ಮತ್ತು ಮೂರ್ಛೆ ಬಿದ್ದಿದ್ದಾರೆ. ಸುಮಾರು 650ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ, ಅನೇಕರು ಆಸ್ಪತ್ರೆಗೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಆದರೂ ಗಂಭೀರ ಗಾಯಗಳಾಗಿವೆ. ಭಕ್ತರ ಅನಾರೋಗ್ಯಕ್ಕೆ ನೋಡಿ, ನಮ್ಮ ದೇಶದಲ್ಲಿ ಎಷ್ಟೋ ಉದಾಹರಣೆಗಳಾಗಿದೆ. ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನ ತಿರುಪತಿಯಲ್ಲೂ ಕೂಡ ಇತ್ತೀಚೆಗೆ ಅಷ್ಟೇ ಕಾಲ್ತುಳಿತ ಸಂಭವಿಸಿತ್ತು. ಅದಾದ ನಂತರ ಕುಂಭಮೇಳದಲ್ಲೂ ಕೂಡ ಒಂದಷ್ಟು ಇದೇ ತರಹದ ಜನದಟ್ಟಣೆ ಹೆಚ್ಚಾಗಿದ್ದರಿಂದಾಗಿ ಕಾಲ್ತುಳಿತಗಳಾಗಿತ್ತು. ಸೊ ಇವೆಲ್ಲ ಪಾಠಗಳು ನಮ್ಮ ಕಣ್ಣು ಮುಂದೆ ಇದ್ದಾಗಲೂ ಕೂಡ, ಅದು ಯಾವುದೇ ರಾಜ್ಯ ಆಗಿರಲಿ, ಆ ರಾಜ್ಯಗಳಲ್ಲೂ ಕೂಡ ಕಾನೂನುಗಳಿರ್ತವೆ, ಅಲ್ಲೂ ಜಿಲ್ಲಾಡಳಿತಗಳಿರ್ತವೆ. ಸೊ ನಮ್ಮ ಜನ ದೇಹ ಮತ್ತು ಮನಸ್ಸು ಎರಡನ್ನೂ ಮರೆತು ಇರಬಹುದಾದ ಒಂದು ಕ್ಷೇತ್ರ ಅಂದರೆ ಅದು ಆಧ್ಯಾತ್ಮಿಕ ಕ್ಷೇತ್ರಗಳೇ. ನಮ್ಮ ಜನರ ಅದೊಂದು ಶ್ರದ್ಧೆ ಅಂತ ಕರೀತಿರೋ, ದೌರ್ಬಲ್ಯ ಅಂತ ಕರೀತಿರೋ, ಅದೊಂದು ವೀಕ್ನೆಸ್ ಇದೆ. ಹಾಗಾಗಿ ಅಂತಹ ಪ್ರದೇಶಗಳಲ್ಲಿ ಜನದಟ್ಟಣೆಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಜಿಲ್ಲಾಡಳಿತ ಕೈಗೊಳ್ಳಬಹುದಾದ ವೈಜ್ಞಾನಿಕ ಸೂತ್ರಗಳೇನು? ಇಷ್ಟು ಜನ ಸೇರಿಕೊಂಡರೆ ಒಂದು ವೇಳೆ ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಸ್ವಾಭಾವಿಕವಾಗಿ ಜನ ಓಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಬಹುದಾ? ರಥಯಾತ್ರೆ, ಈ ತರಹದ ಯಾತ್ರೆಗಳಲ್ಲಿ ಜನ ಹೆಚ್ಚು ಸೇರ್ತಾರೆ. ಮಕ್ಕಳಿರ್ತಾರೆ, ಗೃಹಿಣಿಯರಿರ್ತಾರೆ, ಗರ್ಭಿಣಿಯರಿರ್ತಾರೆ, ವಯೋವೃದ್ಧರಿರ್ತಾರೆ. ಸೊ ಅಲ್ಲಿ ತರಹದ ಅಹಿತಕರ ಘಟನೆ ಆಗದಂತೆ ತಡಿಬಹುದು. ಇದಾದರೂ ಕೂಡ ಸಮಾಜಕ್ಕೆ ಮತ್ತೊಂದು ಪಾಠ ಆಗಬೇಕು ಅನ್ನುವಂತಹದ್ದೇ ಇತ್ತೀಚಿನ ಆ ರಾಜ್ಯದ ಜನರ ಅಭಿಪ್ರಾಯ. ಜನದಟ್ಟಣೆಯಿಂದಾಗಿ ಹಲವಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಬಿಸಿಲಿನ ತಾಪ ಹೆಚ್ಚಿತ್ತಲ್ಲಿ, ಹಾಗಾಗಿ ಆ ಬಿಸಿಲಲ್ಲಿ ಸುದೀರ್ಘವಾಗಿ ನಡೆಯೋದಕ್ಕಾಗೋದಿಲ್ಲ. ಆ ಸಂದರ್ಭ ತಲೆಯ ನೆತ್ತಿಯೂ ಕೂಡ ಶಾಖಕ್ಕೇರಿ ಮೂರ್ಛೆ ಬೀಳುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿನೇ ಸಾಕಷ್ಟು ಜನ ಅಲ್ಲಿ ಮೂರ್ಛೆ ಬಿದ್ದಿದ್ದು. ಸುಮಾರು 650ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ. ಅನೇಕರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ತರಹದ ಪ್ರಾಣಹಾನಿ ಸಂಭವಿಸಿಲ್ಲ. ಅಲ್ಲಿ ಭಕ್ತರ ಅನಾರೋಗ್ಯಕ್ಕೆ ತೀವ್ರ ಶಾಖ ಮತ್ತು ಆರ್ದ್ರತೆಯೇ ಪರಿಸ್ಥಿತಿ ಕಾರಣ ಎಂದು ವೈದ್ಯರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.